ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 4:30 ಆಗಿದೆ. ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಬೆಳಗ್ಗೆ ಬೇಗ ಸ್ನಾನ ಮಾಡ್ಕೊಬೇಕು, ಕೆಲಸ ಶುರು ಮಾಡಬೇಕು ಅಂತ ಏನೇನೋ ಪ್ಲಾನ್ ಇತ್ತು. ಯಾಕೆಂದರೆ ಇವತ್ತು ನಾವು ಬಾದಾಮಿಗೆ ಹೋಗ್ತಾ ಇದ್ದೀವಿ. ಬಾದಾಮಿ ಹತ್ರ ಬನಶಂಕರಿ ನಮ್ಮ ಮನೆ ದೇವರು. ಸೊ ಹಾಗಾಗಿ 9:30 ಟ್ರೈನ್ ಇದೆ. ಬೆಳಗ್ಗೆಯಿಂದನೇ ಬೇಗ ಕೆಲಸ ಮಾಡ್ಕೊಬೇಕು. ಫಸ್ಟ್ ಸ್ನಾನ ಮುಗಿಸ್ಕೊಳ್ಳೋಣ ಅನ್ಕೊಂಡೆ. ನನ್ನ ಮಗ ಬೆಳಗ್ಗೆ 10 ನಿಮಿಷ ಮಕ್ಕಳು ಹಿಂಗೆ ಎದ್ಬಿಟ್ಟ. ನಂಗೆ ಸ್ನಾನನೂ ಆಗಲಿಲ್ಲ, ಅವನದು ಆಗಲಿಲ್ಲ, ಯಾರ್ದು ಆಗಲಿಲ್ಲ. ಕೊನೆಗೆ ಇವಾಗ ಅವನಿಗೆ ಸ್ನಾನ ಮಾಡಿಸಿ ಚೆನ್ನಾಗಿ ಎಣ್ಣೆ ಹಚ್ಚಿ ಬಿಸಿ ನೀರಾಗಿ ಮಲಗಿಸಿದ್ದೀನಿ. ತುಂಬ ಹೊತ್ತು ಮಲ್ಕೊಳ್ಳಿ ಅಂತ ಅವ್ನು ಮಲಗಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೆ. ಅವ್ನು ಮಲಗಾಗಲೇ ಒಂದು 3/4 ಗಂಟೆ ಆಯ್ತು. ಇನ್ನೊಂದು ಅರ್ಧ ಗಂಟೆ ಎದ್ಬಿಡ್ತಾನೆ. ಏನೇ ಬಿಸಿನೀರು ಹಾಕಲಿ ಏನೇ ಹಾಕಲಿ ಅವನು ಹೇಳೋ ಟೈಮ್ಗೆ ಅವ್ನು ಹೇಳೋದು. ಸ್ವಲ್ಪ ಒಂದು 10 ನಿಮಿಷ, ಇನ್ನೊಂದು 10 ನಿಮಿಷ, 1/4 ಗಂಟೆ ಚೆನ್ನಾಗಿ ಮಲಗ್ತಾನೆ ಅಷ್ಟೇ. ಸೊ ಬನಶಂಕರಿಗೆ ಏನಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಪಾಪಗೆ ಮುಡಿ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ಕೂದಲು ತೆಗ್ಸೋಣ ಅಂತ ಲಾಸ್ಟ್ ಮಂತ್ ಪ್ಲಾನ್ ಮಾಡಿದ್ವಿ. ಸೊ ಬಾಯ್ ಬೇಬಿಗೆ 6 ಮಂತ್, 8 ಮಂತ್, 10 ಮಂತ್ಸ್ ಆ ಥರ ಸಮ ಸಂಖ್ಯೆ ಬರೋ ಥರ ತೆಗೆಸ್ಬೇಕು ಅಂತಲೂ ಹೇಳಿದ್ರು. ಹಾಗಾಗಿ ಬೇಡ ಅಂದ್ವಿ. ನಿರಂಜನ್ 7:30ಗೆ ಬರ್ತಾರೆ, 8ಗೆ ಮನೆ ಬಿಡಬೇಕು, 9:30ಗೆ ಟ್ರೈನ್ ಇರೋದು. ಅಷ್ಟರೊಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿರು ಅಂತ ಹೇಳಿದ್ದಾರೆ. ಇನ್ನೂ ಬಟ್ಟೆ ಪ್ಯಾಕ್ ಆಗಿಲ್ಲ. ರಾತ್ರಿಗೆ ಅಡುಗೆ ರೆಡಿ ಮಾಡಬೇಕು. ಬಟ್ಟೆ ಎಲ್ಲ ಎತ್ತಿರೋದು ಇನ್ನೊಂದು ಸ್ವಲ್ಪ ಮಡ್ಸೋದಿದೆ. ಬ್ಲೌಸ್ ಇಸ್ಕೊಂಬರ್ಬೇಕು. ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದೆ. ಅವರು ನೆನ್ನೆನೇ ಕೊಡ್ತೀನಿ ಅಂದರು. ಇವತ್ತು ಕೊಡ್ತೀನಿ ಅಂದರೆ ಇವತ್ತು ಹೋದರೆ ಮಧ್ಯಾಹ್ನ ಕೊಡ್ತೀನಿ ಅಂದರು. ಕೆಲಸಗಳಂತೂ ಹೋಗೋ ತನಕ ಗ್ಯಾರಂಟಿ ಇದ್ದೇ ಇರುತ್ತೆ. ನಮ್ಗೆ ಗೊತ್ತು. ಎಲ್ಲ ರೆಡಿ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಂತೂ ಆಗಲ್ಲ. ಆರಾಮಾಗಿ 5 ಗಂಟೆ ಮುಗಿಸ್ ಕುತ್ಕೊಂಡಿರು ಅಂತ ಹೇಳಿದ್ರು ನಿರಂಜನ್ ಅವರು. ಗೊತ್ತು ಪಾಪು ಕೈ ಬಿಡಲ್ಲ ಅಂತ. ಏನಾಗಲ್ಲ, ಬೇಗ ಮಾಡಿ ಮುಗಿಸ್ಕೊಂಬಿಡು ಅಂತ ಹೇಳ್ತಾರೆ. ಇವಾಗ ನಾನು ಪಲಾವ್ ರೆಡಿ ಮಾಡ್ತಾ ಇದ್ದೀನಿ ರಾತ್ರಿ ಊಟಕ್ಕೆ. ಸೊ ಆದರೆ ಇಲ್ಲೇ ಊಟ ಮುಗಿಸಿ ಹೋಗ್ತೀವಿ. ಇಲ್ಲ ಅಂತ ಅಂದರೆ ಟೈಮ್ ಆಯಿತು, ನಿರಂಜನ್ ಬಂದಿದ್ದಿಲ್ಲ, ಲೇಟ್ ಆಯಿತು ಅಂತ ಅಂದರೆ ಸೊ ಬಾಕ್ಸಿಗೆ ಹಾಕೊಂಡು ಹೋಗಿ ಅಲ್ಲೇ ಟ್ರೈನಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪಾಪಗೂ ಕೂಡ ಸ್ವಲ್ಪ ಬಿಸಿನೀರು ಇಟ್ಟಿದ್ದೆ. ವಿರಾಟ್ ಹಾಯ್ ಮಾಡು, ಹಾಯ್. ಇಲ್ಲಿ ಡ್ಯಾನ್ಸ್ ಮಾಡು. ಡ್ಯಾನ್ಸ್ ಮಾಡಪ್ಪ. ಚಿನ್ನಮ್ಮ ಡ್ಯಾನ್ಸ್ ಮಾಡು. ಫ್ರೆಂಡ್ಸ್, ಈಗ ಇಲ್ಲ ಪಲಾವ್ ಎಲ್ಲ ಮಾಡಾಯ್ತು. ಅಷ್ಟೊಳಗಡೆ ಇವನು ಎದ್ಬಿಟ್ಟ. ಈಗ ಬಟ್ಟೆ ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಳ್ಳೋದಿತ್ತು. ಸೊ ಎಲ್ಲ ಮಾಡ್ಕೊಂಡು ಈಗಾಗಲೇ ಟೈಮ್ 6 ಗಂಟೆ ಆಗಿದೆ. ಹೊರಗಡೆ ಹೋಗ್ಬಿಟ್ಟು ಅವಾಗಲೇ ಬ್ಲೌಸ್ ಇಸ್ಕೊಂಬರ್ಬೇಕು ಅಂತ ಹೇಳಿದ್ನಲ್ಲ. ಸೊ ಸ್ಟಿಚಿಗೆ ಕೊಟ್ಟಿದ್ನಲ್ಲ. ಸೊ ಬ್ಲೌಸ್ ಇಸ್ಕೊಂಡು ಹಂಗೆ ಐಬ್ರೋ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೇನು ನೆನಪೇ ಇರಲ್ಲ. ಸ್ವಲ್ಪ ನೋಡೋಣ, ಆದರೆ ಮಾಡಿಸ್ತೀನಿ. ಯಾಕೆಂದ್ರೆ ಅವ್ನು ಎದ್ದಿದ್ದಾನಲ್ಲ, ಯಾನು ಇಸ್ಕೊಂಡು ಕೂರ್ಸ್ಕೊಬೇಕು, ಅವಳಿಗೂ ಆಗಲ್ಲ. ಅಲ್ಲಿ ಪಾರ್ಲರ್ ಸ್ವಲ್ಪ ಪರಿಚಯ ಇದ್ದಾರೆ. ಏನಾದ್ರು ಇದ್ದಾಗ ಬನ್ನಿ, ನಾವು ಪಾಪು ಎತ್ಕೊಂತೀವಿ, ನಿಮ್ಗೆ ಏನಾದ್ರು ಐಬ್ರೋ ಮಾಡಿಸ್ಬೇಕಂದ್ರೆ, ಫೇಶಿಯಲ್ ಮಾಡಿಸ್ಬೇಕಂದ್ರೆ ಅಂತ ಹೇಳ್ತಿರ್ತಾರೆ. ನೋಡೋಣ. ನನ್ನದೇನು ತುಂಬ ಬಂದಿಲ್ಲ, ಸ್ವಲ್ಪ ಅಲ್ಲ. ಏನಾದರೂ ಅವ್ರ ಹತ್ರ ಇರ್ತಾನೆ ಅಂದರೆ ಮಾಡಿಸ್ಕೊಳ್ಳೋಣ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ಇವನು ಸುಮ್ಮನಿದ್ರೆ ಐಬ್ರೋ ಮಾಡಿಸ್ಕೊಂಬರ್ತೀನಿ, ಇಲ್ಲ ಅಂದರೆ ಹಾಗೆ ಬ್ಲೌಸ್ ಇಸ್ಕೊಂಡು ಬಂದ್ಬಿಡ್ತೀನಿ. ಏನಮ್ಮ ಇವತ್ತೊಂದೇ ದಿನ ನನ್ನ ಮಗನ ಕೂದಲು ಇರೋದು. ಆಮೇಲೆ ಎಲ್ಲೂ ಬೋಡ ಆಗ್ಬಿಡ್ತೀಯ ನೀನು, ಚೆನ್ನಾಗಿ ಕಾಣಿಸಲ್ಲ ಆಮೇಲೆ ನೀನು ವಿರಾಟ್. ಬ್ಲೌಸ್ ಇಸ್ಕೊಂಡು ಹಾಗೆ ಸಲೂನಿಗೆ ಹೋಗಿದ್ದೆ. ಸೊ ಅಲ್ಲಿ ತುಂಬ ರಶ್ ಇತ್ತು. ಅವರೊಂದು 1/2 ಅವರ್ ವೆಯ್ಟ್ ಮಾಡಿ ಮೇಡಮ್ ಅಂತ ಅಂದರು. ಸೊ ಬೇಡ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಬಂದೆ. ಸೊ ಮನೆಗೆ ಬಂದು ಇಲ್ಲಿ ಪಾಪುಗೆ ನಾನು ಸ್ವಲ್ಪ ಇದು ಹೋಮ್ ಮೇಡ್ ಸೆರ್ಲಾಕ್ ಥರ ಮಾಡ್ಕೊತಿದ್ದೀನಿ. ಸೊ ಒಂದು ಲೋಟ ಅವಲಕ್ಕಿಗೆ 1/4 ಲೋಟದಷ್ಟು ಕಡಲೆ ಹಾಕಿ ಅದಕ್ಕೆ ಒಂದು 3-4 ಬಾದಾಮಿ ಹಾಕ್ಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಹೊರಗಡೆ ಹೋದಾಗ ಮಕ್ಕಳಿಗೆ ತಿನ್ಸೋದಕ್ಕೆ ಏನಾದರೂ ಬೇಕಲ್ಲ. ಸೊ 3 ಟೈಮ್ ಹೊರಗಡೆ ತಿನ್ಸೋದಕ್ಕಾಗಲ್ಲ. ಹಾಗಾಗಿ ಅವನಿಗೆ ಮಾಡ್ಕೊತಾ ಇದ್ದೆ. ಸೊ ಇದನ್ನೆಲ್ಲೋ ನಾನು ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ನೋಡಿದ್ದೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದನ್ನು ನೆನಪಿತ್ತು. ಸೊ ಇದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇದೇನಂದರೆ ಒಂದು ಬಿಸಿನೀರು ತೊಗೊಬೇಕು. ಬಿಸಿನೀರಿಗೆ ನಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ಟೇಬಲ್ ಸ್ಪೂನ್ ಅಂದರೆ ಒಂದು 2-3 ಸ್ಪೂನು ಆ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಆಮೇಲೆ ತಿನ್ನಿಸ್ಬೇಕು. ಸ್ವಲ್ಪ ಅದು ಬಿಸಿನೀರಲ್ಲಿ ನೆಂದಂಗೆ ಆಗುತ್ತೆ. ಅದಕ್ಕೆ ಅದನ್ನು ಮಾಡ್ಕೊತಾ ಇದ್ದೆ. ಅದಾದಮೇಲೆ ಇವಾಗ ನಾವು ಆಟೋ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೊರಡ್ತಾ ಇದ್ದೀವಿ. ಸೊ ಟೈಮ್ ಆಗಿಬಿಟ್ಟಿದೆ. ಅವರು
ಆಟೋದವ್ರು ಬಂದ್ರೆ ಯಶವಂತಪುರ ಹೋಗ್ಬೇಕಿತ್ತು ಅಂತ ಹೇಳಿದ್ವಲ್ಲ. ಸೊ ಇವತ್ತು ತುಂಬ ಅಲ್ಲಿ ಟ್ರಾಫಿಕ್ ಆಗಿದೆ ಸರ್. ನೀವು ಇನ್ನೂ ಬೇಗನೆ ಬುಕ್ ಮಾಡಬೇಕಿತ್ತು. ಅದಕ್ಕೆ ಎಲ್ಲೋ ಕಟ್ ರೂಟಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ ಬನ್ನಿ, ಬೇಗ ಟೈಮ್ ಆಗಿಬಿಡುತ್ತೆ, ಮೇನ್ ರೋಡಲ್ಲೆಲ್ಲ ಹೋದರೆ ತುಂಬ ಟ್ರಾಫಿಕ್ ಇದೆ ಇಲ್ಲಿ ಅಂತ ಅಂದರು. ಅವ್ರು ಹಂಗೆ ಅಂದಮೇಲೆ ಸ್ವಲ್ಪ ಟೆನ್ಷನ್ ಆಗಿಬಿಡ್ತು, ಟ್ರೈನ್ ಮಿಸ್ ಆಗಿಬಿಡುತ್ತೋ ಏನೋ ಅಂತ ಅಂದ್ಬಿಟ್ಟು ಪಾಪ ಅವರೆಲ್ಲೋ ಕಟ್ ರೂಟಲ್ಲೆಲ್ಲ ಕರ್ಕೊಂಡೋಗಿ ಕರೆಕ್ಟಾಗಿ ಇನ್ನೂ ಒಂದು 20-25 ಮಿನಿಟ್ಸ್ ಇತ್ತು. ಸೊ ಅಷ್ಟರೊಳಗಡೆ ನಮ್ಮನ್ನ ಕರ್ಕೊಬಂದುಬಿಟ್ರು. ಚಿಕ್ಕ ಬುಕ್ ಹೋಗಿದ್ರೆ ವಿರಾಟ್ 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 ಚಿಕ್ಕ ಬುಕ್ ಹೋಗೋಣ. ಚಿಕ್ಕ ಬುಕ್ ಚಿಕ್ಕ ಬುಕ್ ಚಿಕ್ಕ ಬುಕ್ ಪಪ್ಪ ಹೇಳಿದ್ರು ಚಿಕ್ಕ ಬುಕ್ ಹೋಗೋಣ ವಿರಾಟ್ ಚೆನ್ನಾಗಿರುತ್ತೆ. ಅಮ್ಮ ನಾನು ಹಂಗೆ ಮಲ್ಕೋತೇನೆ. ಬೀಳಲ್ಲ ತಾನೆ ನಾವು. ಪಾಪು ಮಲ್ಕೊಂಡ್ಬಿಟ್ಟಿದ್ದ. ಟ್ರೈನ್ ಒಳಗಡೆ ಬಂದು ಕುತ್ಕೊಂಡ ತಕ್ಷಣ ಎದ್ದು ಸುತ್ತಮುತ್ತ ನೋಡಿ ಅವನು ಫುಲ್ಲು ಖುಷಿ, ಆಶ್ಚರ್ಯ ಎಲ್ಲ ಒಟ್ಟಿಗೆ ಹೋಗ್ಬಿಡ್ತು. ತುಂಬ ಖುಷಿ ಪಡ್ತಿದ್ದ. ಅವನು ಯಾವಾಗಲೂ ಕಾರಲ್ಲಿ ಹೋಗ್ತಿದ್ವಿ ಅಲ್ಲ, ಈ ಸಲ ಟ್ರೈನಲ್ಲಿ ಫಸ್ಟ್ ಟೈಮಲ್ಲಿ, ಹಾಗಾಗಿ ತುಂಬ ಖುಷಿ ಪಡ್ತಿದ್ದ. ತುಂಬ ಎಂಜಾಯ್ ಮಾಡ್ದ, ಎಲ್ಲರನ್ನೂ ನೋಡ್ತಾ ಅಕ್ಕಪಕ್ಕ ಅವ್ರನ್ನ ಮಾತಾಡಿಸ್ತಾ ನಕ್ಕೊಂತ ಚೆನ್ನಾಗಿ ಖುಷಿಯಾಗಿ ಆಟ ಆಡ್ಕೊಂಡಿದ್ದ. ಅವ್ನ ಮನೇಲೇ ಊಟ ಎಲ್ಲ ಮಾಡಿಸ್ಬಂದಿದ್ನಲ್ಲ, ಸೊ ಆರಾಮಾಗಿದ್ದ. ಸೊ ಇದಾದ್ಮೇಲೆ ನಾವು ಕೂಡ ಊಟ ಮಾಡಿದ್ವಿ. ಆಮೇಲೆ ನಾವು ಮಲ್ಕೊಳ್ಳೋದು 11 ಗಂಟೆ ಆ ಥರ ಆಯಿತು. ಸೊ ಏನೇ ಅಂದರೂ ಟ್ರೈನಲ್ಲಿ ಅಷ್ಟು ನಿದ್ದೆ ಬರಲ್ಲ, ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಓಕೆ ಯಾನು ನಿರಂಜನ್ ಅವರೆಲ್ಲ ಸ್ವಲ್ಪ ಹೊತ್ತು ಮಲಗಿದ್ರು. ಬಟ್ ನನಗೆ ಅಷ್ಟು ಪಾಪುನ ಮಲಗಿಸ್ಕೊಂಡು ಮಲ್ಕೊಳ್ಳೋದಲ್ವಾ, ಸೊ ಅಷ್ಟು ಆರಾಮಾಗಿ ಕಂಫರ್ಟಾಗಿ ನನಗೆ ಮಲ್ಕೊಳ್ಳೋದಕ್ಕೆ, ನಿದ್ದೆ ಮಾಡೋದಕ್ಕೆ ಆಗಲಿಲ್ಲ. ಏನೋ ನೋಡಿಲ್ಲಿ ತಮ್ಮನಿಗೋಸ್ಕರ, ಪಪ್ಪಂಗೋಸ್ಕರ ಏನೋ ಯಾಕೆ ಥರ ಹೇಳ್ತಿದ್ಲು ಅಂದರೆ, ಅವ್ರ ಪಪ್ಪ ನೆನ್ನೆ ರಾತ್ರಿಯಿಂದನೇ ಕಾಡಿಸ್ತಿದ್ರು. ತಮ್ಮಂಗೆ ಮುಡಿ ಕೊಡಿಸ್ಬೇಕಂದ್ರೆ ಅಕ್ಕನೂ ಕೊಡಿಸ್ಲೇಬೇಕು, ಹಾಗೆ ಶಾಸ್ತ್ರ ಇರೋದು, ನೀನು ಕೊಡಿಸ್ತೀವಿ ಅಂತ ಹೇಳ್ಬಿಟ್ರು. ಸೊ ಅದಕ್ಕೆ ಇವಳು ತುಂಬ ಅಳ್ತಾ ಇದ್ಲು. ಸೊ ನಾವು ಬೆಳಗ್ಗೆ ಎಲ್ಲ 7 o'clock ಹಂಗೆಲ್ಲ ಕುತ್ಕೊಂಡಿದ್ವಿ. ಸೊ ಅವಾಗ ಯಾರೋ ಬಳ್ಳಾರಿ ಇದು ಅಂತ ಹೇಳಿದ್ರು. ಸೊ ನಾವು ಬಳ್ಳಾರಿ ಕಡೆ ಹೋಗಲ್ಲ ಯೂಶಲಿ ಟ್ರೈನ್ ಅದು. ಸೊ ಈ ಕಡೆ ಯಾಕೆ ಅಂತ ಕೇಳಿದ್ದಕ್ಕೆ, ಮಾಮೂಲಿ ರೂಟ್ ಹೋಗೋ ಕಡೆ ರಿಪೇರಿ ಇದೆ ಅಂತ ಅಂದ್ಬಿಟ್ಟು ಬಳ್ಳಾರಿ ಸೈಡ್ ಹೋಗ್ತಿದೆ ಅಂತ ಅಂದರು. ಸೊ ಹಾಗಾಗಿ ನಾವು ರೀಚ್ ಆಗೋದು 11:30ಗೆ ಅಂತ ಅಲ್ಲಿ ಹೇಳಿದ್ರು. ನಮಗೆ ಕೇಳಿ ಶಾಕ್ ಆಗಿಬಿಡ್ತು. 8:30ಗೆ ರೀಚ್ ಆಗಬೇಕಾಗಿರೋ ಟ್ರೈನ್ 11:30ಗೆ ರೀಚ್ ಆಗುತ್ತೆ ಅಂತ ಕೇಳಿ ನಮಗೆ ಶಾಕ್ ಆಗಿಬಿಡ್ತು. ಅಲ್ಲಿ ಹೋಗಿ ನಾವು ಫ್ರೆಶ್ ಅಪ್ ಆಗಿ ಹೋಗಿ ರೂಮೆಲ್ಲ ಹುಡುಕಿ ಮಾಡೋಷ್ಟೊಳಗಡೆ 10ಗೆಲ್ಲ ನಾವು ಮಾಡಿಸ್ಬೋದು ಅಂತ ಪ್ಲ್ಯಾನ್ ಇದ್ದಿದ್ದು. 11:30 ಅಂದರೆ ಏನಪ್ಪ ಮಾಡೋದು, ಅಲ್ಲಿ ರೂಮ್ ಸಿಗುತ್ತೋ ಇಲ್ವೋ, ಪಾಪುಗೆ ನಾವು ಅಂದ್ಕೊಂಡಿರೋ ಪ್ರಕಾರ ಟೈಮಿಂಗ್ಸಲ್ಲಿ ಮುಡಿ ಕೊಡ್ಸೋದಕ್ಕೆ ಆಗುತ್ತೋ ಇಲ್ವೋ, ದೇವಸ್ಥಾನದಲ್ಲಿ ರಶ್ ಇರುತ್ತೋ, ಏನೇನೋ ಯೋಚನೆ ಬಂದುಬಿಡ್ತು. ಫುಲ್ಲು ಗಾಬರಿ ಆಗಿಬಿಡ್ತು, ತುಂಬ ಬೇಜಾರಾಗ್ಬಿಡ್ತು. ಎಷ್ಟೋ ಸಲ ಹೋಗಿದ್ವಿ ಬನಶಂಕರಿಗೆ, ಯಾವಾಗಲೂ ಈ ಥರ ಆಗಿರಲಿಲ್ಲ. ಮಾಮೂಲಿ ನಾವು ದರ್ಶನಕ್ಕೆ ಅಂತ ಹೋದರೆ ಹೇಗೋ ಅಂತ ಅನ್ಬೋದಿತ್ತು. ಬಟ್ ಪಾಪುಗೆ ಮುಡಿ ಕೊಡಿಸ್ಬೇಕು ಅಂತ ಇರೋದ್ರಿಂದ ಪ್ಲ್ಯಾನ್ಸ್ ಇತ್ತು ಹೀಗೆ ಅಂತ ಅಂದ್ಬಿಟ್ಟು, ಎಲ್ಲ ಹೇಗಾಯ್ತಲ್ಲ ಅಂತ ಅಂದ್ಬಿಟ್ಟು ತುಂಬ ಗಾಬರಿ ಆಯಿತು. ಸೊ ಅದೇ ಗಾಬರಿನಲ್ಲಿ ಎಲ್ಲರೂ ಅಲ್ಲಿ ರೂಮ್ ಸಿಗುತ್ತೋ ಇಲ್ಲ ದೇವಸ್ಥಾನದಲ್ಲಿ, ಏನಾಗುತ್ತೋ ಏನೋ ಅಂತ ಫುಲ್ಲು ಟೆನ್ಷನಲ್ಲಿ ಹೋಗ್ತಾ ಇದ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಏನಾಯಿತು, ಪಾಪುಗೆಲ್ಲ ಮುಡಿ ಕೊಡಿಸಿದಾಯ್ತಾ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.